पुलकेशी नगर में एमएलए एसी श्रीनिवास का डेवलपमेंट वर्क, जेडीएस को परेशानी बीजेपी को हैरानी। जी हां, जेडीएस को परेशानी बीजेपी को हैरानी, कुछ ऐसा ही सियासी मंजरनामा, पॉलिटिकल सिनेरियो पुलकेशी नगर असेंबली हलके में देखने को मिल रहा है। आज एमएलए एसी श्रीनिवास ने सगायापुरम वार्ड में गुदली पूजा के साथ रोड, ड्रेनेज, फुटपाथ की तामीर का काम शुरू किया। बड़ी तादाद में लोग जमा थे, एमएलए के सपोर्टर्स जमा थे। चंद दिनों कबल डीजे हल्ली में एमएलए की विजिट के दौरान गड़बड़ हलचल मची थी। कहा जा रहा है कि जेडीएस की जानिब से यह हलचल मची थी और एमएलए को सख्त सवालात पूछे जा रहे थे। लेकिन आज सगायापुरम में जश्न और खुशी का माहौल देखने को मिला। पुलिस भी तैनात थी। पुलकेशी नगर में जगह जगह नई सड़कें बन रही हैं, लेकिन पीने के पानी का मसला कब हल होगा? मीडिया के इस सवाल पर एमएलए एसी श्रीनिवास ने कहा कि बहुत जल्द ये मसला भी हल होगा। जीएलआर का काम तेजी के साथ जारी है। जैसे ही ये काम पूरा होगा, पीने के पानी का मसला भी हल होगा। बहरहाल सगायापुरम में 5 करोड़ एमएलए ग्रांट से रोड, ड्रेनेज और फुटपाथ का काम शुरू हो चुका है। एमएलए एसी श्रीनिवास ने कॉन्ट्रैक्टर्स को सख्त हिदायत दी कि वो जल्द से जल्द इस काम को पूरा करें, मियारी काम करें, क्वालिटी वर्क अंजाम दें, ताकि लोगों को किसी भी तरह की परेशानी न हो। जनूबी हिंद न्यूज रिपोर्ट। ಎರಡು ರೋಡ್ ಇದಾವೆ, ಕಾಂಕ್ರೀಟ್ ರೋಡ್ ಇದೆ। ಯಾರು ಮಾಡಿದ್ರು ಇದು? ಕಾಂಕ್ರೀಟ್ ತೆಗೆದುಬಿಟ್ಟು ಹಾಸ್ಪಿಟಲ್ ಮಾಡೋದು। ನಾನು ಅರ್ಧ ಕೆಲಸ ನಾನು ಒಂದ್ಸಲ ಇನ್ಸ್ಪೆಕ್ಷನ್ ಮಾಡ್ತೀನಿ, ಯಾವಾಗೂ ಮಾಡಕ್ಕಾಗಲ್ಲ। ನೀನು ಇವಾಗಲೇ ಹೇಳಿದ್ದೀನಿ, ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಇನ್ನೊಂದ್ಸಲ ಕೆಲಸ ಮಾಡಿಸ್ತೀನಿ, ಕೊಡ್ಸಲ್ಲ। ಇವಾಗಲೇ ಇನ್ನೊಂದ್ಸಲ ಹೇಳ್ಬೇಡ, ಕ್ಲೀನಾಗಿ ಫುಟ್ಪಾತ್ ಮಾಡಬೇಕು, ಚರಂಡಿ ಮಾಡಬೇಕು, ಎಲ್ಲ ಇದಾವಲ್ಲ। ಫುಟ್ಪಾತ್ ಚರಂಡಿ ಮಾಡಿಲ್ಲ ಅಂದ್ರೆ ಇನ್ನೊಂದ್ಸಲ ಮಾಡ್ತೀನಿ, ಈಗಲೇ ಸರಿಯಾಗಿ ಮಾಡು। ಇಲ್ಲಿ ಯಾರನ್ನ ನನ್ನ ಲೋಕಲ್ ಕಂಪ್ಲೇಂಟ್ ಮಾಡಿದ್ರೆ ನಾನು ಓಡ್ ಬರ್ತೀನಿ। ಸಮಯ ಕಂಪ್ಲೇಂಟ್ ಇಲ್ಲ, ಕೆಲಸ ಮಾಡ್ಬೇಕು। ನಿನ್ನ ಹೆಸರು ನಾನೇ ಕರ್ದು ಕೊಡ್ಬೇಕು ಕೆಲಸ ನಿಮ್ಗೆ। ಅದಕ್ಕೆ ಚೆನ್ನಾಗಿ ಕೆಲಸ ಮಾಡು, ಬೇಕಲ್ಲ। ಇನ್ನೊಂದ್ಸಲ ಮಾಡಕ್ ಹೋಗ್ಬಾರ್ದು, ಜಾಸ್ತಿ ಹಾಕಿರೋದು ಇವತ್ತು ನಮ್ಮ ಸಗಾಯಪುರ ಓಲ್ಡ್ ಬಾಗ್ಲೂರ್, ನ್ಯೂ ಬಾಗ್ಲೂರ್ ರಸ್ತೆಗಳು ತುಂಬಾ ಕೆಟ್ಟೋಗಿತ್ತು। ಸುಮಾರು ನಾವು ನಮ್ಮ ಮುಖ್ಯಮಂತ್ರಿ ಅನುದಾನದಲ್ಲಿ 5 ಕೋಟಿಗಳು ಅನುದಾನವನ್ನ ಇವತ್ತು ಪೂಜೆ ಮಾಡಿದೀವಿ। ರಸ್ತೆ, ಡ್ರೈನೇಜು, ಫುಟ್ಪಾತ್ ಇದನ್ನ ಆದಷ್ಟು ಬೇಗನೆ ಮುಗಿಸಕ್ಕೆ 5 ಕೋಟಿ ಅನುದಾನದಲ್ಲಿ ಇವತ್ತು ಪೂಜೆ ಮಾಡಿದ್ದೀವಿ। ಈ ಭಾಗದಲ್ಲಿ ಸಗಾಪುರದ ಎಲ್ಲ ಹದಗೆಟ್ಟಿತ್ತು, ಅದೆಲ್ಲ ಆದಷ್ಟು ಬೇಗನೆ ಉತ್ತಮ ರಸ್ತೆಗಳು, ಚರಂಡಿಗಳು, ಫುಟ್ಪಾತ್ ಆಗ್ತದೆ। ಉತ್ತಮ ರಸ್ತೆಗಳು ಜಗನಲ್ಲಿ ಆಗ್ತಾ ಇದೆ, ಆದ್ರೆ ನೀರಿನ ಸಮಸ್ಯೆ ಹೌದು। ಜಿಎಲ್ಆರ್ ರೆಡಿ ಆಗ್ತಾ ಇದೆ, ಫಾಸ್ಟ್ ಆಗಿ ಆಗ್ತಾ ಇದೆ। ಜಿಎಲ್ಆರ್ ಅವ್ರಿಗೆ ನಮ್ಗೆ ಟ್ಯಾಂಕೇ ಇಲ್ವಲ್ಲಪ್ಪ, ದಿನ ಬರ್ತದೆ, ನೀರ್ ಹಿಡಿತಾರೆ, ತೊಂದರೆ ಇದೆ। ಆದ್ರೂ ನಮ್ಮ ಬಿಡಬ್ಲ್ಯೂಎಸ್ ಅಧಿಕಾರಿಗಳು ಕೊಡ್ತಾ ಇದ್ದಾರೆ। ಆದಷ್ಟು ಬೇಗನೆ ಜಿಎಲ್ಆರ್ ಆಗಿದ ತಕ್ಷಣ ಎಲ್ಲ ಪ್ರಾಬ್ಲಮ್ ಸಾಲ್ವ್। ಟ್ಯಾಂಕ್ ಅಲ್ಲಿ ನೀರು ಕೊಡ್ತೀವಿ, ಟ್ಯಾಂಕ್ ಬೋರ್ವೆಲ್ ಎಮರ್ಜೆನ್ಸಿ ಬೋರ್ವೆಲ್ ಟ್ಯಾಂಕ್। ಹೌದು, ವಾಲ್ ಮನೆಗಳ ಪ್ರಾಬ್ಲಮ್ ಇದೆ, ನಮ್ಮ ಅಧಿಕಾರಿಗಳಿಗೆ ಕಳ್ಸಿ ಹೇಳಿದ್ದೀನಿ, ಅದು ಸಾಲ್ವ್ ಆಗ್ತಾ ಇದೆ। ಥ್ಯಾಂಕ್ ಯು। ಬನ್ನಿ, ಹಂಗೆ ನಮ್ಮ ಸಾಹೇಬ್ರು ಬಂದ್ರು, ಎಮ್ಎಲ್ಎ ಸಾಹೇಬ್ರು 5 ಕೋಟಿ ಕೆಲಸ ರೆಡಿ ಮಾಡಿದ್ದಾರೆ। ಒಳ್ಳೆ ರೋಡ್ ಆಗ್ತದೆ, ಕಾಂಕ್ರೀಟ್ ರೋಡ್ ಬಿಟ್ಟು ತಾರ್ ರೋಡ್ ಆಗ್ತಾರೆ। 1, 2, 3 ರೋಡ್ ಆಗ್ತಾರೆ, ಓಲ್ಡ್ ನ್ಯೂ ಬಾಗ್ಲೋಡ್, ಸೆಂಟ್ರ್ ರೋಡ್, 3 ರೋಡ್ ತಾರ್ ರೋಡ್ ಆಗ್ತಾರೆ। 5 ಕೋಟಿ ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ದಾರೆ। ಒಂದು ಹಾಸ್ಪಿಟಲ್ ಒಂದು ಹಂಗೆ ರೆಡಿ ಆಗ್ತದೆ। ಇದೇ ಕೆಲಸ ಯಾರು ಮಾಡಿಲ್ಲ, ಜಿಎಲ್ಆರ್ ಸಾಹೇಬ್ರು ರೆಡಿ ಮಾಡಿದ್ದಾರೆ। ಇನ್ನೊಂದು 6 ತಿಂಗಳಲ್ಲಿ ಇಡೀ ಕ್ಷೇತ್ರಕ್ಕೆ ಒಳ್ಳೆ ನೀರು ಕೊಡ್ತಾರೆ ಸಾಹೇಬ್ರು। ಅದಕ್ಕೆ 30 ಕೋಟಿ ಫಂಡ್ ತಗೊಂಡ್ ಬಂದಿದ್ದಾರೆ ಸಾಹೇಬ್ರು, ಸಪರೇಟ್ ಕೆಲಸ ನಡೀತಾ ಇದೆ। ಅದಕ್ಕೆ ಸಾಹೇಬರಿಗೆ ನಾವೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ।